ಖರ್ಗೆ ತವರಲ್ಲಿ 82ನೇ ವರ್ಷದ ಹುಟ್ಟುಹಬ್ಬ. ಎಸ್ ವೀಕ್ಷಕರೇ, ಹಿಂದುಳಿದ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಅನುದಾನ. ಈ ಭಾಗದ ವಿದ್ಯಾರ್ಥಿಗಳೇ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲು ಕಲ್ಪಿಸಿರುವ ಸಂವಿಧಾನದ 371J ಕಲಂ ತಿದ್ದುಪಡಿಯ ರೂವಾರಿ ಹೊಸ ರೈಲು ಹಾಗೂ ರೈಲ್ವೆ ಯೋಜನೆಗಳ ಮೂಲಕ ರೈಲು ಸೇವೆಯನ್ನು ಜನರಿಗೆ ಹತ್ತಿರವಾಗಿಸಿದ ದೂರದೃಷ್ಟಿಯ ನೇತಾರ. ಕಲಬುರಗಿಯಲ್ಲಿ ಇಎಸ್ಐ ಆಸ್ಪತ್ರೆ, ಕೇಂದ್ರೀಯ ವಿಶ್ವವಿದ್ಯಾಲಯ, ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಿಸುವ ಮೂಲಕ ಸೌಲಭ್ಯಗಳ ಮಹಾಪೂರ ಹರಿಸಿದ ಪ್ರಗತಿಪರ ಚಿಂತಕ, ನುಡಿದಂತೆ ನಡೆಯುವ ನಾಯಕ, ಕರ್ಮಯೋಗಿ, ಸ್ನೇಹಜೀವಿ, ಅಸಹಾಯಕರ ಧ್ವನಿ, ಕೇಂದ್ರದ ಮಾಜಿ ಸಚಿವರು, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ 82ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಕಲಬುರಗಿಯ ವಾರ್ಡ್ ನಂಬರ್ 44ರಲ್ಲಿ 82 ಗಿಡ ನೆಡುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ 44ರ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಶಿರ್ವಾಳ್, ಅಭಿಷೇಕ್ ಪಾಟೀಲ್, ಸಂಜೀವ್ ರೆಡ್ಡಿ, ಶರಣು ಬೆಳಕೇರಿ, ಅಮರ್ ಶಿರ್ವಾಳ್, ಖಾಲಿದ್ ಶೇಖ್ ಹುಸೇನ್, ರಹೀಂ ಜಿಹಾನ್ ಹಾಜಿ, ರೋಹನ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೊಳಿ, ಕಲಬುರಗಿ. ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರ 82ನೇ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅಭಿಮಾನ್ ಬೆಳಗ್ಗೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಹೀಗಾಗಿ ತಾವೆಲ್ಲರೂ ನಮ್ಮೆಲ್ಲ ಕಾರ್ಪೊರೇಟರ್ ಸಾಹೇಬರು, ಎಲ್ಲ ಏರಿಯಾ ಮುಖಂಡರು, ಹಿರಿಯರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಕೋರುತ್ತಾ, ಹಾಗೆ ಅಲ್ಲಂಪ್ರಭು ಪಾಟೀಲ್ ಅಭಿಮಾನ್ ಬೆಳಗದವರಿಗೆ ಇದು ಕಾರ್ಯಕ್ರಮ ಇಟ್ಕೊಂಡು ಧನ್ಯವಾದ ಕೋರುತ್ತೀನಿ. ನಾವು ಇಷ್ಟೇ ತಾಯಿ ಕಲಬುರಗಿ ಶರಣಬಸವೇಶ್ವರ ಬಿಡ್ಕೋದ್ರಿಂದ ಕಲಬುರಗಿಯಿಂದ ಉನ್ನತ ಸ್ಥಾನಕ್ಕೆ ಹೋದ ನಮ್ಮ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಸಾಹೇಬರು ಈ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಆಗಬೇಕು. ನಮ್ಮ ಗುಲ್ಬರ್ಗ, ಈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ರೀಜನ್ ಏನು 317 ಆರ್ಟಿಕಲ್ ಅನೇಕ ಅನುದಾನ ಮತ್ತು ಅನೇಕ ಡೆವಲಪ್ಮೆಂಟು ಅನೇಕ ಇದು ಕೊಟ್ಟಿದ್ದು ನಮ್ಮ ಖರ್ಗೆ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಆದರೆ ಇನ್ನೂ ಕೂಡ ಅನೇಕ ನಮ್ಮ ಕಲಬುರಗಿ ಜನರಿಗೆ ಉನ್ನತ ರೀತಿಯಿಂದ ಆಗುತ್ತಂತ ಹೇಳಿ ಅವರಿಗೆ ತಾಯಿ ಆಶೀರ್ವಾದ, ನಮ್ಮ ಶರಣಬಸವೇಶ್ವರ ಆಶೀರ್ವಾದ ಇದ್ದು ಅವ್ರು ಇನ್ನೂ 100 ವರ್ಷ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ತೀನಿ. ತಮ್ಮೆಲ್ಲರೂ ನಮಸ್ಕಾರ. ಮಾನ್ಯ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ 82ನೇ ಜನ್ಮದಿನದ ನಿಮಿತ್ತವಾಗಿ ನಮ್ಮ ವಾರ್ಡ್ನ ಬಡಾವಣೆಯ ಎಲ್ಲ ಸದಸ್ಯರುಗಳು ಸೇರಿ ನಾವು 82ನೇಯ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತ ಅಂದ್ಕೊಂಡು 82 ಸಸಿಗಳನ್ನು ವಿದ್ಯಾನಗರ ಬಡಾವಣೆಗಳಲ್ಲಿ ಹಾಗೂ ಶಾಂತಿನಗರದ ಬಡಾವಣೆಯ ಎಲ್ಲ ರೋಡ್ಗಳಲ್ಲಿ ಸಸಿಗಳನ್ನು ನಡುವ ಮೂಲಕ, ಅದೇ ರೀತಿಯಾಗಿ ಮುಂಬಂದು ನಾವು ಕೇಕ್ ಕಟ್ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವ ಮೂಲಕ ಎಲ್ಲ ಬಡಾವಣೆ ಜನರ ಜೊತೆ ಹಾಗೂ ಇಲ್ಲಿರ್ತಕ್ಕಂಥ ಜನರ ಜೊತೆ ಸೇರಿಕೊಂಡು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಆ ದೇವರು ನಮ್ಮ ಖರ್ಗೆ ಸಾಹೇಬರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ನಮಗೆ ಕಲ್ಪಿಸಿಕೊಡ್ಲಿ ಖರ್ಗೆ ಸಾಹೇಬರಿಗೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ, ತಾವು ನೋಡ್ತಕ್ಕಂಥದ್ದೇನಂತಂದರೆ ಈಗ ಕಲಬುರಗಿಯಲ್ಲಿ ಹೆಚ್ಚಿನ ಬಿಸಿಲಿರುತ್ತೆ. ಹಾಗಾಗಿ ಆ ಬಿಸಿಲನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ನೀರು, ಒಂದು ಗಿಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಮೊದಲೇ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ಸಾಂಕೇತಿಕವಾಗಿ ಈ 82 ಬರ್ತ್ಡೇನ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ 82 ಗಿಡಗಳನ್ನು ನಾವು ಖರೀದಿ ಮಾಡ್ಕೊಂಡು ಬಂದು ಎಲ್ಲ ಜನರ ಜೊತೆ ಸೇರ್ಕೊಂಡು 82 ಗಿಡಗಳನ್ನು ನೆಟ್ಟಾಗ ಮಾತ್ರ ಜನರ ಇದು ಆಗುತ್ತೆ ಅಂತ ಹೇಳ್ತಕ್ಕಂಥ ಇದು ಮಾಡಿಕೊಂಡು ನಾವೆಲ್ಲರೂ ಸೇರಿ 82 ಗಿಡಗಳನ್ನು ನೆಟ್ಟಿದ್ದೀವಿ.